ಅಲ್ಲಿ ಬಿಟ್ಟು ಆ ಥರ ಬಿರಿಯಾನಿ ಎಲ್ಲೂ ಸಿಗಲ್ಲ. ಚೆನ್ನಾಗಿ ಕಾಣ್ತಿದ್ದೀವಿ ಮಚ್ಚ. ಊರಿಗೆ ಹೋಗಿ ಬರ್ತೀಯಾ? ಬಾಯ್. ಸಬ್ ಗಾಯ್ಸ್, ಹೇಗಿದ್ದಾರೆ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ವ್ಲಾಗಲ್ಲಿ. ಇವತ್ತು ನಾವು ಮತ್ತೆ ಹೋಗ್ತಾ ಇದ್ದೀವಿ ಚುಮ್ಮಂಚೋಡ್ ಕಡೆಗೆ. ನೋಡ್ತಾ ಇದ್ದಾರೆ ನನ್ನ ಫ್ರೆಂಡು ಕುಂತಿದ್ದಾನೆ. ಈ ಕಡೆ ಫುಲ್ಲು ಓಪನ್, ಈ ಕಡೆ ಫುಲ್ಲು ರೋಡ್ ಖಾಲಿಯಾಗಿದೆ. ನಾನು ನನ್ನ ಫ್ರೆಂಡೇ ಮಾತ್ರ ಇದ್ದೀವಿ. ಬನ್ನಿ ಚುಮ್ಮಂಚೋಡ್ ಕಡೆಗೆ ಹೋಗೋಣ. ಸಿನಿಮ್ಯಾಟಿಕ್ ವಿಡಿಯೋ ನೋಡಿ. ಓಕೆ ಗೈಸ್, ಫೈನಲಿ ಕನಕಪುರ ಹತ್ರ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಎದುರುಗಡೆ ಬೆಟ್ಟ, ಕನಕಪುರ ಬೆಟ್ಟ. ಓಕೆ, ಸ್ಟೇಟ್ ಹೋದರೆ ಇದೆ ಕರ್ಕಮುಕ್ಲಿ ಇದೆ, ಕನಕಪುರ ಅಂತ ಹೆಸರು ಮಾಡಿದ್ದಾರೆ. ಓಕೆ, ಬನ್ನಿ ಹೋಗೋಣ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನಂತಾರೆ ಚುಮ್ಮಂಚೋಡ್ ಹೋಗೋ ದಾರಿಯಲ್ಲಿ ಬರುತ್ತೆ ಒಂದು ದೇವಸ್ಥಾನ. ಈ ದೇವಸ್ಥಾನದ ಹೆಸರು ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಫೈನಲಿ ನಾವು ಚುಮ್ಮಂಚೋಡ್ ಅಂತ ಮುಟ್ಟಿದ್ವಿ. ನೋಡ್ತಾ ಇದ್ದಾರೆ, ಇದು ಲೆಫ್ಟ್ ಸೈಡಿ ಚುಮ್ಮಂಚೋಡ್ ಬೆಟ್ಟ ಕಾಣ್ತಾ ಇದೆ. ಹೀಗೆ ನಾವು ಸ್ಟೇಟ್ ಹೋದರೆ ಚುಮ್ಮಂಚೋಡ್ ಬರುತ್ತೆ. ನೋಡ್ತಾ ಇದ್ದಾರೆ ಎದುರುಗಡೆ ಈ ಕಡೆ ಲೆಫ್ಟಲ್ಲಿ ಬರ್ತಾಯಿದೆ ಚುಮ್ಮಂಚೋಡ್ನ ಪೆಟ್ರೋಲ್ ಪಂಪು. ನೋಡ್ತಾ ಇದ್ದಾರೆ, ಇದು ಚುಮ್ಮಂಚೋಡ್ನ ಪೆಟ್ರೋಲ್ ಪಂಪು. ಹೀಗೆ ಸ್ಟೇಟ್ ಹೋಗ್ಬೇಕು ನಾವು. ಆ ಕಡೆ ರೈಟಿಗೆ ಬೆಟ್ಟ ಇದೆ, ಲೆಫ್ಟಿಗೂ ಬೆಟ್ಟ ಇದೆ. ಓಕೆ, ಬನ್ನಿ ನಾವು ಸ್ಟೇಟಾಗಿ ಚುಮ್ಮಂಚೋಡ್ ಕಡೆ ಹೋಗೋಣ. ಓಕೆ ಗಾಯ್ಸ್, ಇವಾಗ ನಾವು ನಮ್ಮ ಫ್ರೆಂಡ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ಹೋದ್ರೆ ನಮ್ಮ ಫ್ರೆಂಡ್ ಮನೆ ಬರುತ್ತೆ. ಅವ್ರು ನಮ್ಮ ಫ್ರೆಂಡ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ. ಓಕೆ ಗಾಯ್ಸ್, ನಾವು ಬರುವಾಗ ನೋಡ್ತಾ ಇದ್ದಾರೆ ನಮ್ಮ ಎದುರುಗಡೆ ಒಂದು ಕೋತಿ ಬಂದಿದೆ. ಯಾವ ಥರ ಇದೆ ನೋಡಿ, ಚುಮ್ಮಂಚೋಡ್ಗೆ ಹೋಗಿ ಬರುವಾಗ. ಗೈಸ್, ಫೈನಲಿ ಇಲ್ಲಿ ನೋಡ್ತಾ ಇದ್ದಾರೆ ವಿಡಿಯೋ ಶೂಟಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದು ನಿಂತಿದ್ದೀವಿ ನಾವು. ಲೊಕೇಶನ್ ನೋಡಿ ಯಾವ ರೀತಿ ಇದೆ. ಇಲ್ಲಿ ನನ್ನ ಫ್ರೆಂಡ್ ಕುಂತಿದ್ದಾನೆ. ನೋಡ್ತಾ ಇದ್ದಾರೆ ಲೊಕೇಶನ್ ಯಾವ ರೀತಿಯಾಗಿರಿದೆ ಅವನು. ಫುಲ್ ಲೊಕೇಶನ್ ಅಂತೂ ಫುಲ್ ಮಸ್ತಾಗಿದೆ. ಇಲ್ಲಿ ಡೈಲಾಗ್ ವಿಡಿಯೋ ಶೂಟಿಂಗ್ ಮಾಡೋದಕ್ಕೋಸ್ಕರ ನಿಂತಿದ್ದೀವಿ, ಅಂದರೆ ರೀಲ್ಸ್ ಶೂಟಿಂಗೋಸ್ಕರ ಇಲ್ಲಿ ನಿಂತಿದ್ದೀವಿ. ಬನ್ನಿ ರೀಲ್ಸ್ ಶೂಟಿಂಗನ್ನು ಮಾಡೋಣ ಮೊದಲು. ಓಕೆ ಗಾಯ್ಸ್, ಬನ್ನಿ ರೀಲ್ಸ್ ಶೂಟಿಂಗ್ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆ. ನೋಡ್ತಾ ಇದ್ದಾರೆ ನನ್ನ ಫ್ರೆಂಡ್ ನಿಂತಿದ್ದಾನೆ, ಇಲ್ಲಿ ನಾನು ನಿಂತಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಹಸಿರು ಹಸಿರು, ಎಲ್ಲ ಕಡೆ ಹಸಿರು. ಬನ್ನಿ ಗಾಯ್ಸ್, ಇವಾಗ ಹೋಗೋಣ ಮನೆಯ ಕಡೆಗೆ. ಹೋಗೋ ಟೈಮ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಬೆಟ್ಟ ಮಸ್ತ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ಫುಲ್ ಮಸ್ತಾಗಿ ಬಂದಿದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರುತ್ತೆ ನೋಡಿ, ಆ ರೀಲ್ಸು. ಫುಲ್ ಬೆಟ್ಟ ಗಿಟ್ಟ ಎಲ್ಲ ಮಸ್ತು, ಫುಲ್ ಖಾಲಿ ರೋಡು. ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ನಮ್ಮ ಫ್ರೆಂಡು ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ನನ್ನ ಫ್ರೆಂಡ್ ಹೊಡ್ಕೊಂಬರ್ತಾನೆ ಗಾಡಿ. ರೋಡ್ ಯಾವುದೇ ಇರಲಿ ಫುಲ್ ಸ್ಪೀಡಾಗಿ ತೊಗೊಂಬರ್ತಾನೆ. ನೋಡ್ತಾ ಇದ್ದಾರೆ ನಾವು ಬರೋ ದಾರಿ ಹೆಂಗಿದೆ ಅನ್ನೋದು. ನನ್ನ ಫ್ರೆಂಡ್ ಇದೇ ಥರ ಬೈಕ್ ಓಡಿಸ್ತಾನೆ. ಓಕೆ, ಬನ್ನಿ ಇವಾಗ ಊರ ಕಡೆ ಹೋಗೋಣ. ಓಕೆ ಗೈಸ್, ಫೈನಲಿ ಮನೆಗೆ ಬಂದ್ವಿ. ನಮ್ಮ ಫ್ರೆಂಡ್ ಅಲ್ಲೇ ದಾರಿಯಲ್ಲೇ ಬೈಕಲ್ಲಿ ಬಿಟ್ಟು ಹೋದ ಮನೆಯವ್ರಿಗೂ. ಓಕೆ, ಅವನು ಬೈಕ್ ತೊಗೊಂಡು ಅವ್ರ ಮನೆಗೆ ಹೋಗಿದ್ದಾನೆ. ಇವಾಗ ನಾನಂತೂ ಮನೆಗೆ ಬಂದು ಕುಂತಿದ್ದೀನಿ. ನೀರು ಹೊಂಟ ಇಲ್ಲ ಒಣ ಸೌಂಡೇ ಮಾಡತ್ತದ. ಅದು ದಾರಿ, ನೀರಿನ ದಾರಿ ಇಲ್ಲಿಂದ ಅಲ್ಲಿವರೆಗೂ. ಚೆನ್ನಾಗೈತೆ. ಹೆಂಗೆ? ಹೋಗಲ್ಲ. ಯಾಕೆ ಅಂದರೆ ಅದಕ್ಕೆ ಕೇಳಬೇಕು. ಹಾಂ, ಚೆನ್ನಾಗಿ ಕಾಣ್ತಿದ್ಯಾ? ಹೌದು, ಸಖತ್ತಾಗೆ. ಅಲ್ಲಿ ಬಿಟ್ಟು ಆ ಥರ ಬಿರಿಯಾನಿ ಎಲ್ಲೂ ಸಿಗಲ್ಲ. ಚೆನ್ನಾಗಿ ಕಾಣ್ತಿದ್ದೀವಿ ಮಚ್ಚ. ಊರಿಗೆ ಹೋಗಿ ಬರ್ತೀಯಾ? ಬಾಯ್. ನೋಡಿದ್ವಿ ನನ್ನ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದಾನಂತೆ. ಹೇಗೆ ವಾಟ್ಸಪ್ ಗಾಯ್ಸ್, ಹೇಗಿದೆ? ಆಯ್ತು ಮಚ್ಚ, ನಡೆದೆ. ಬಾಯ್ ಬಾಯ್. ಹೋಗಿ ಬರ್ತೀಯ? ಹಾಂ, ಆಯ್ತಾಯ್ತು, ಹೋಗ್ಬಾ ಆ ಕಡೆ. ಹಾಂ, ಹೋಗ್ತಾ ಇದ್ದ. ದಿಸ್ ಇಸ್ ಜೋಳ. ಮಾತೆಯ ಹಾಂ, ದಿಸ್ ಇಸ್ ಜೋಳ.
ಎಲ್ಲಿ ಉದುರ್ಸ್ಲತ್ತದಮ್ಮಪ್ಪ ಬೀಜನಾ ಕಲಿಬಿ ಹಾಕು ಅದ್ರೊಳಗೆ ಸಾಕು ಇಲ್ಲಿ ಸಾಕು ಅಲ್ಲಿ ಸಾಕು ಎಡ್ಡು ತೋಲ್ ಬೆಳಿತಾವ ತಾಯಿ ಕೇಳಿ ಹಿಂಗತ್ತಾ ತಾನೇ ಬಿದ್ದು ಒಳಗೆ ಹೋಗ್ತಾವ ಇನ್ನೊಂದು ಸ್ವಲ್ಪ ಹಂಗೆ ಯಾಕಂದ್ರೆ ನೀರು ಅಲ್ಲೇ ಜಾಸ್ತಿ ಆಗ್ತಾಳಲ್ಲ ಅಜ್ಜಿ ಅಲ್ಲೇ ಬೆಳಿತಾವ ಕಲ್ಲು ಹಾಕು ಅಲ್ಲಿ ಸಾಕು ಅಲ್ಲಿ ಕಲ್ಲು ಜಾಗ ಅದನ್ನ ಕಿಲ್ ಮಣ್ಣಾಗ ತಾನೇ ಆತಾವ ತಗೋ ಅಲ್ಲಿ ಹಾಕ್ತಾಳಲ್ಲ ನೀ ಭೀ ಹಾಕಂಗೆ ನೀರು ಆಯ್ತು ಅದವ ಸ್ವಲ್ಪ ಸ್ವಲ್ಪ ತೆಗೆದು ಹಾಕ್ಲತ್ತಾನ ಲೈಟೇ ಬಂದಿಲ್ಲ ಯಾಕೋ ಇನ್ನು ನಡ್ದೆ ಅಮ್ಮಪ್ಪ ನಡ್ದೆ ಹಣ ತೊಗೊಂಬಂದು ಓಡ್ಲಾಕ್ ಹಿಡ್ದನಮ್ಮಪ್ಪ ಗಾಯ್ಸ್ ಎಲ್ಲ ಬಂದೋಗಿಂದು ಚಿಮ್ಮಂಚೋಡಿಯಿಂದ ಬಂದು ಎಲ್ಲ ಕೆಲಸ ಮುಗ್ದಾಯಿತು ಓಕೆ ಗಾಯ್ಸ್ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂಬೋದು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್